ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಹ್ರೈನಲ್ಲಿ ಯಾವ ಥರ ಸಿಂಪಲ್ ಆದ ವರಮಹಾಲಕ್ಷ್ಮಿ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ ವಿಡಿಯೋ ಮಾಡಿರಲಿಲ್ಲ, ಜಸ್ಟ್ ಸಣ್ಣ ಕ್ಲಿಪ್ಸ್ ಇತ್ತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ಇಯರ್ ಕೂಡ ನಾವು ವರಮಹಾಲಕ್ಷ್ಮಿ ಫೆಸ್ಟಿವಲ್ನ ಸ್ವಲ್ಪ ಸಿಂಪಲ್ಲಾಗಿ ಆಚರಿಸಿದ್ವಿ. ಅದಕ್ಕಿಂತ ಸ್ವಲ್ಪ ತಕ್ಕ ಮಟ್ಟಿಗೆ ಬೆಟರ್ ಆಗಿ ಈ ವರ್ಷ ಆಚರಿಸಿದ್ವಿ ಅಂತ ಹೇಳ್ಬೋದು. ಲಾಸ್ಟ್ ಇಯರ್ ಅಂದರೆ ನಾವು ಶುರು ಮಾಡಿದ್ದು ವರಮಹಾಲಕ್ಷ್ಮಿ ಥರ ಫೆಸ್ಟಿವಲ್ ಮಾಡಬೇಕು ಅಂತ. ನಾವು ಯಾವ ದೇಶದಲ್ಲಿದ್ದರೂ ನಮ್ಮ ಕೆಲವೊಂದು ಇಂಡಿಯನ್ ಫೆಸ್ಟಿವಲ್ ಅಂದರೆ ಹಬ್ಬಗಳನ್ನು ಮಾಡಿದಾಗಲೇ ಅದ್ರ ಖುಷಿ ಸಿಗೋದಲ್ಲ. ಅದು ಇಂಡಿಯಾದಲ್ಲಿ ಅಲ್ಲೇ ಊರಲ್ಲೇ ಇದ್ದಾಗ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡೋದು ಯೂಶ್ವಲಿ ಆಗಿತ್ತು. ಆದರೆ ಬೇರೆ ದೇಶದಲ್ಲಿದ್ದಾಗ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡುವಾಗ ಅದರಲ್ಲಿ ಇನ್ನೊಂಥರ ಖುಷಿ ಇರುತ್ತೆ. ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಅಡುಗೆ ಮಾಡ್ತಾ ಇರ್ಬೋದು, ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ಅವ್ರ ಮೆಮೊರೀಸ್, ಅವ್ರ ಊರಲ್ಲಿ ಯಾವ ಥರ ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ, ಅವ್ರ ಮನೆಯಲ್ಲಿ ಯಾವ ಥರ ಹಬ್ಬ ಎಲ್ಲ ಮಾಡ್ತಾಯಿದ್ರು, ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋದು ತುಂಬಾ ಖುಷಿ ಆಗುತ್ತೆ ಅವ್ರ ಬಾಯಲ್ಲಿ ಕೇಳುವಾಗ. ಅದೇ ಥರ ಈ ಸಲನೂ ಅಷ್ಟೇ ನಾವು ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಸ್ವಲ್ಪ ಸಿಂಪಲ್ಲಾಗಿ ನಾವು ಈ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಯಾವಾಗಲೂ ಅಷ್ಟೇ ಈ ಥರ ದೀಪಾವಳಿ ಹಬ್ಬ, ವರಮಹಾಲಕ್ಷ್ಮಿ ಫೆಸ್ಟಿವಲ್ ಮತ್ತು ಯಾವ ಹಬ್ಬ ಅಷ್ಟೊಂದು ಮಾಡಲ್ಲ ಅಂದ್ಕೊಳ್ತೀನಿ. ಈ ಹಬ್ಬ ಅಂತೂ ಸೆಲೆಬ್ರೇಟ್ ಮಾಡೇ ಮಾಡ್ತೀವಿ. ಸೆಲೆಬ್ರೇಷನ್ ಅನ್ನೋದಕ್ಕಿಂತ ಒಂದು ದೇವರಿಗೊಂದು ಪೂಜೆ ಮಾಡೋದಷ್ಟೇ, ಮತ್ತೆ ಅಂತ ದೇವರು ನಾವು ಎಷ್ಟೇ ಚೆನ್ನಾಗಿ ಇಷ್ಟೆಲ್ಲ ದೇವರು ಕೊಟ್ಟಿರುವಾಗ ಅವರಿಗೋಸ್ಕರ ನಾವೇನೋ ಒಂದು ಪೂಜೆ ರೂಪದಲ್ಲಿ ಕೊಟ್ಟಾಗ ದೇವರಿಗೂ ನಮಗೆ ನೆಮ್ಮದಿ ಆಗುತ್ತೆ, ದೇವರಿಗೂ ಖುಷಿ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ಬಟ್ ನಮ್ಮ ಮನಸ್ಸಿಗೆ ನೆಮ್ಮದಿ ಆದರೆ ಸಾಕು ಅಂತ ನಾನು ಅಂದ್ಕೊಳ್ತೀನಿ. ಯಾವಾಗಲೂ ಅಷ್ಟೇ ನಾವು ಎಷ್ಟೇ ಚೆನ್ನಾಗಿರ್ಬೋದು, ಇವಾಗ ಏನೇ ಚೆನ್ನಾಗಿರ್ಬೋದು, ಬಟ್ ಎಲ್ಲ ಕೊಟ್ಟಿರೋದು ದೇವರು. ಅದಕ್ಕೋಸ್ಕರ ದೇವರು ಕೊಟ್ಟಿದ್ದನ್ನು ಅವರಿಗೆ ಏನಾದರೂ ಸ್ವಲ್ಪ ಈ ಥರ ಪೂಜೆ ರೂಪದಲ್ಲಿ ಕೊಟ್ಟಾಗ ನಮಗೂ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಅಂತ ನನ್ನ ನಂಬಿಕೆ. ಸೊ ಈ ಸಲ ಹಬ್ಬ ಅಂತೂ ತುಂಬ ಸಿಂಪಲ್ಲಾಗಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿಯಾಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಇದೇ ಥರ ಮುಂದಿನ ವರ್ಷವೂ ಕೂಡ ಸೆಲೆಬ್ರೇಟ್ ಮಾಡಬೇಕು. ಸೊ ಹಬ್ಬದ ಊಟ ಅಂತೂ ಭರ್ಜರಿಯಾಗಿ ಮಾಡಿದ್ವಿ. ಹೋಳಿಗೆ, ಅನ್ನ, ಸಾರು, ಪಲ್ಯ, ಬೋಂಡ, ಹಪ್ಪಳ, ಪಾಯಸ. ಸೊ ಸ್ವಲ್ಪ ಹಬ್ಬದ ಊಟ ಥರನೇ ಇತ್ತು. ಬಹ್ರೈನಲ್ಲಿ ಹಬ್ಬದ ಊಟ ಮಾಡೋದು ಕೂಡ ಒಂಥರ ಖುಷಿ ಆಗುತ್ತೆ. ಯಾಕಂದರೆ ಯಾವಾಗಲೂ ಪಾರ್ಟಿ ಗೀಟಿ ಅಂತ ನಾನ್ ವೆಜ್ಜಲ್ಲೇ ಮುಳುಗಿರುವ ನಮಗೆ ಈ ಥರ ತರಕಾರಿ ಊಟ ಸಿಕ್ಕಾಗಲೂ ಸಹ ತುಂಬಾ ಖುಷಿ ಆಗುತ್ತೆ. ಎಲ್ಲರಿಗೂ ಸಹ ತುಂಬಾ ಇಷ್ಟ ಆಯಿತು. ನಾವು ಈ ಥರ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ನೀವು ನಿಮ್ಮ ಮನೇಲಿ ಯಾವ ಥರ ವರಮಹಾಲಕ್ಷ್ಮಿ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡಿದ್ರಿ? ನಿಮ್ಮದು ಇನ್ನೂ ಜೋರಾಗಿರ್ಬೋದು. ನಾನು ತುಂಬ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ, ಎಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್. ಇಂಡಿಯಾ ಅಂದರೆ ಬ್ಯಾಂಗ್ಳೂರಲ್ಲಂತೂ ಮೋಸ್ಟ್ ಕಾಮನ್ ಆಗಿ ಸೆಲೆಬ್ರೇಟ್ ಮಾಡುವಂಥ ಒಂದು ಹಬ್ಬ ಇದು. ಬಟ್ ಫಾರಿನ್ ಕಂಟ್ರಿಲಿ ಇವಾಗ ಸ್ವಲ್ಪ ಜಾರಿಲಿ ಬಂದಿದೆ. ಸೊ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ನಿಮ್ಮ ಅನಿಸಿಕೆನ ಶೇರ್ ಮಾಡಿ.